ಜನಸಾಮಾನ್ಯರಿಗಾಗುತ್ತಿರುವ ವಿದ್ಯುತ್ ಸಮಸ್ಯೆ ಬಗೆಹರಿಸಿ ಶಾಸಕ ಸಿಮೆಂಟ್ ಮಂಜು. ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಮಾನ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಕಲೇಶಪುರ ಆಲೂರು ಕಡ್ಡಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಕ್ಷೇತ್ರದಲ್ಲಿ ವಿದ್ಯುತ್ ಸಮಸ್ಯೆಯಿಂದ ಜನಸಾಮಾನ್ಯರಿಗಾಗುತ್ತಿರುವ ತೊಂದರೆ ಬಗ್ಗೆ ಮನವರಿಕೆ ಮಾಡಿದರು. ಆಲೂರು ತಾಲೂಕಿನ ಬಹುದಿನಗಳ ಬೇಡಿಕೆಯಾಗಿದ್ದ ದಾನಿಹಳ್ಳಿ ಕೊಡಗಿಹಳ್ಳಿ ಸಬ್ ಸ್ಟೇಷನ್ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಿ ಚಾಲನೆ ನೀಡಬೇಕು. ಆಲೂರು ಮತ್ತು ಸಕಲೇಶಪುರದ ವಿವಿಧ ಭಾಗಗಳಲ್ಲಿ 330 ಮನೆಗಳಿಗೆ ಇದುವರೆಗೆ ವಿದ್ಯುತ್ ಸಂಪರ್ಕವೇ ಇಲ್ಲ. ಆದಷ್ಟು ಬೇಗ ಅಧಿಕಾರಿಗಳಿಗೆ ಸೂಚನೆ ನೀಡಿ ಎಲ್ಲಾ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ವಿದ್ಯುತ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ಆದಷ್ಟು ಬೇಗ ನೇಮಕಾತಿ ಮಾಡಿ ಸಿಬ್ಬಂದಿಗಳನ್ನು ನೇಮಿಸಬೇಕು. ಮಳೆಗಾಲ ಪ್ರಾರಂಭವಾಗುವ ಮೊದಲೇ ಜಂಗಲ್ ಕ್ಲಿಯರ್ ಮಾಡುವ ಮೂಲಕ ವಿದ್ಯುತ್ ಸಮಸ್ಯೆ ತಡೆಗಟ್ಟಬೇಕು. ತೋಟಗಳು ಮತ್ತು ಕಾಡಿನ ಮಧ್ಯೆ ಹಾದು ಹೋಗುವ ವಿದ್ಯುತ್ ಲೈನ್ಗಳನ್ನು ರಸ್ತೆ ಬದಿಗೆ ವರ್ಗಾಯಿಸಬೇಕು. ವಿದ್ಯುತ್ ಸ್ಪರ್ಶದಿಂದ ಕಾಡಾನೆಗಳು ಸೇರಿದಂತೆ ವಿವಿಧ ಕಾಡು ಪ್ರಾಣಿಗಳು ಸಾವನ್ನಪ್ಪುತ್ತಿದ್ದು ಇದನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯುತ್ ಪರಿವರ್ತಕಗಳ ಸುತ್ತ ತಂತಿ ಬೇಲಿ ಹಾಕುವ ಮೂಲಕ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು, ಕಾಫಿ ಬೆಳೆಗಾರರ ಬಾಕಿ ಇರುವ ವಿದ್ಯುತ್ ಶುಲ್ಕದ ಅಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಿದರು. ಇಂಟೆನ್ಷನ್ ಒಯ್ದು ಸರ್, ಈ ಖಾಲಿ ಸೈಟ್ ಇದ್ದಾಗ ಸರ್ ಇವರು ಮಾಡ್ತಾರೆ, ಮೇಲ್ಗಡೆ ಇಂಟೆನ್ಷನ್ ಒಯ್ದು ಕೊಡಿ ಸರ್. ಅವ್ರ ಮನೆ ಕಟ್ಟಕ್ಕೆ ಹೋದಾಗ ಸರ್ ಶಿಫ್ಟಿಂಗ್ ಮಾಡಿಸ್ಕೊಡಿ ಅಂತ ಪ್ರಾಬ್ಲಮ್ ಆ ತರದೇನಿಲ್ಲ ಸರ್. ಫೋಟೋ ನಾಡಿದ್ದ ಗೊತ್ತಿಲ್ಲ ನಾನು ಬೆಂಗಳೂರಲ್ಲೇ ಅಲ್ವಾ, ನನ್ನ ಕಾನ್ಸೆಪ್ಟ್ ಗೊತ್ತಲ್ಲ. ಅಲ್ಲಿಗೆ ಇಂಟೆನ್ಷನ್ ಆದ್ಮೇಲೆ ಹೋಗ್ಬಿಟ್ಟು ಮೊನ್ನೆ ಏನ್ ಮಾಡ್ಬಿಟ್ಟಿದ್ದಾರೆ, ಅದ್ರ ಕೆಳಗಡೆ 2 ಮಾಡಿ ಮನೆ ಕಟ್ಟಿದ್ದಾರೆ. ಬಗ್ಗೆ ಮಾತಾಡ್ತಾ ಇಲ್ಲ. ಅನಾಥರೈಸ್ ಇಂಟೆನ್ಷನ್ ಕೆಳಗಡೆ ಮನೆ ಕಟ್ಟಿದ್ದಾರೆ, ಅನಾಥರೈಸ್ ಆಗುತ್ತೆ ಸರ್. ಹಂಗಲ್ಲ ಸರ್, ಈಗ ಅವ್ರು ಸ್ವಂತ ಜಾಗ ಇದೆ, ಸ್ವಂತ ಜಾಗ ಇದ್ರೆ ಈಗ ಸ್ವಂತ ಜಾಗದಲ್ಲಿ ಲೈನ್ ಹೇಳ್ಕೊಂಡು ಹೋದ್ರೆ ಅದನ್ನ ನಿಮ್ಗೆ ಕಾಂಪನ್ಸೇಷನ್ ಕೊಡ್ಬೇಕಲ್ಲ ಸರ್. ಸ್ವಂತ ಜಾಗ ಇಟ್ಬಿಟ್ಟು ಪಾಪ ಅವ್ರು ಎಲ್ಲ ಇರ್ತಾರೆ. ಇಂಟೆನ್ಷನ್ ಮೊದಲು ಏನಿರಲಿಲ್ಲ. ಒಂದು ನಮ್ಮ ಇಂಡಿಯನ್ ಟೆಲಿಗ್ರಾಫ್ ಆಕ್ಚುಲಿ ಏನಿದೆ ಅಂತ ತಗೊಂಡು ಹೋಗಿ ನೀವು ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಏನು. ಈಗ ನಾವು ಬಂದ ಮೇಲೆ ಕಾಂಪನ್ಸೇಷನ್ ಕೊಡೋದು ಮತ್ತೆ ಲೈನ್ ಕೆಳಗಡೆ ಒಂದು 25% ಆದ್ರೂ ಕೊಡ್ತೀವಿ. ಈಗ ನೀವು ಅಲ್ಲಿ ಮೊನ್ನೆ ಏನಾಗಿದೆ, ಮನೆ ಕಟ್ಟಿಬಿಟ್ಟಿದ್ದಾನೆ, 1 ಫ್ಲೋರ್ ಅಲ್ಲ 2 ಫ್ಲೋರ್ ಮತ್ತೆ 6 ಅಡಿ ದೂರ ಇದೆ. ಒಬ್ಬ ಹುಡುಗ ಹುಟ್ಟ ಹಂಗೆ ಒಂದು ಹುಡುಗ ಅವನೇನೋ ಕಂಪ್ಯೂಟರ್ ಏನೋ ತಗೊಂಡೋಗಿ ಮಾಡಕ್ ಬಂದಿದ್ದಾನೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡೋದು ಮತ್ತೆ ಅದೇ ಸ್ವಲ್ಪ ಇರುತ್ತಪ್ಪ. ಈಗ ಪಾಪ ಅವ್ರೇನೋ ಬಡವ ಒಂದು ಸಣ್ಣ 60-30 ಸೈಟ್ ಇರುತ್ತಪ್ಪ, ಏನೋ ಮನೆ ಕಟ್ಟಿರಬೇಕು ಈ ರೀತಿ ಏನ್ ಮಾಡೋದು, ಅಟ್ಲೀಸ್ಟ್ ಪಕ್ಕದ ಶಿಫ್ಟಿಂಗ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ರೀತಿ ಇದ್ರೆ ಸರ್ ನಿಮ್ ಇಲಾಖೆ ವತಿಯಿಂದ ಮಾಡಿಸ್ಕೊಡಿ ಸರ್. ಬಡವ್ರ ಮನೆ ಇದ್ದಂತ ಸರ್ ನೋಡಿ, ಅದೆಲ್ಲ ನೀವು ಹೇಳಲಿಕ್ಕೆ ಸುಲಭದಿಂದ ಇಡೀ ಸ್ಟೇಟ್ ಅಲ್ಲಿ ನಾನು ಅಂತ ಹೇಳಿದ್ರೆ ನಾವು ಇಡೀ ಬಜೆಟ್ ಅದಕ್ಕೆ ಹೋಗ್ತದೆ. ನಮ್ಮಲ್ಲಿ ಈ ತುಂಬಾ ಕಡೆ ಸರ್ ಈಗ ಈ ಡಿಸಿ ಹಾಕಿರಲ್ಲ ಸರ್, ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅದು ಏನು ಕೂಡ ಸೆಕ್ಯೂರಿಟಿ ಇಲ್ಲ ಸರ್. ಸ್ಕೂಲ್ ಇರೋ ಜಾಗದಲ್ಲಿ, ಅಂಗನವಾಡಿ ಇರೋಂಥ ಜಾಗದಲ್ಲಿ ಅದನ್ನ ಒಂದು ದಯವಿಟ್ಟು ಒಂಚೂರು ಇಮಿಡಿಯೇಟ್ ಒಂಚೂರು ಅದನ್ನ ಶಿಫ್ಟ್ ಮಾಡಿ ಸರ್. ಒಂದು 7-8 ಜಾಗದಲ್ಲಿ ಇದೆ ಸರ್ ಆ ತರ ಕಂಪ್ಲೇಂಟ್ ಏನಂತ ಗೊತ್ತಿದೆ, ಅದನ್ನು ಶಿಫ್ಟ್ ಮಾಡಿಸ್ಕೊಡಿ ಸರ್. ಮತ್ತೆ ಅದಕ್ಕೆ ನೀವೆಲ್ಲ ಮಾಡಿಸಿದ್ರೆ ನಾನು ಇದು ಹೋದ್ಮೇಲೆ ಮತ್ತೆ ಅವ್ರಿಗೆ ಗೊತ್ತಾಗ್ತದೆ. ನಾನು ಬಂದಿರ್ತೇನೆ ಸರ್. ಮತ್ತೆ ಇನ್ನೊಂದೇನ ಇದೆ, ವೆಹಿಕಲ್ ವ್ಯವಸ್ಥೆಗಳು ಮತ್ತೆ ಸ್ವಲ್ಪ ಸ್ಟಾಫ್ ಜಾಸ್ತಿ ಮಾಡ್ಕೊಡಿ ದಯವಿಟ್ಟು. ತುಂಬಾ ದೂರ ಅವ್ರು ಓಡಾಡಕ್ಕೆಲ್ಲ ತುಂಬಾ ಕಷ್ಟ ಇದೆ ಸರ್. ಆಕ್ಚುಲಿ ನಮ್ದು 70-80 ಕಿಲೋಮೀಟರ್ ಇದೆ ಸರ್ ಆಕ್ಚುಲಿ ಕಾನ್ಸ್ಟೆನ್ಸಿ, ಅಂದ್ರೆ ಬರೀ ಸಕಲೇಶ್ಪುರ. ಹಾಗಾಗಿ ಸರ್ ಸ್ಟಾಫ್ ನ ದಯವಿಟ್ಟು 45% ಮಾತ್ರ ಸ್ಟಾಫ್ ಇರೋದು ಸರ್. ದಯವಿಟ್ಟು ಅವರು ಸ್ಟಾಫ್ ಅನ್ನು ಫುಲ್ಫಿಲ್ ಮಾಡ್ಕೊಡ್ಬೇಕು ಸರ್. ಮತ್ತೆ ಸರ್ ನಿಮ್ಮ ಹತ್ರ ನಾವು ಲಾಸ್ಟ್ ಟೈಮ್ ಒಂದು ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿಂದ ಸರ್ ಡೆಪ್ಟೇಷನ್ ತರ ಬೇರೆ ಕಡೆ ಕೆಲಸ ಮಾಡ್ಕೊಳ್ಳೋ ಅವ್ರನ್ನ ದಯವಿಟ್ಟು ರಿಲೀವ್ ಮಾಡ್ಕೊಡ್ಬೇಕು ಸರ್. ನಮ್ಮ ಕ್ಷೇತ್ರದಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೆ, ದಯವಿಟ್ಟು ರಿಲೀವ್ ಮಾಡ್ಕೊಡಿ. ಮಾಡ್ತಾ ಇದೆ ಸರ್. ಅಲ್ಲ ಇಲ್ಲಿ ರಿಲೀವ್ ಮಾಡೋದಲ್ಲ, ನಮ್ ಬೇರೆ ಕಡೆ ಮಾಡ್ತಾರೆ, ನಮಗೆ ಕಳಿಸ್ಕೊಡಿ ಸರ್. ನಮ್ದು ಇಲ್ಲಿ ಅವರು ಬೇರೆ ಕಡೆ ಮಾಡ್ತಾರಲ್ಲ ಸರ್. ನಿಮ್ಗೆ ಲೆಟರ್ ಕೊಟ್ಟಿದ್ದೀನಿ. ಜಾಸ್ತಿ ಇಲ್ಲ, ಶಾರ್ಟ್ ಆಗಿ ಮುಗಿಸ್ತೀನಿ ಸರ್. ಒಂದು ಉಗನೇದು ಲಿಂಕ್ ಲೈನ್ ಆಗಿದೆ ಸರ್. ಆಲೂರಿಗೆ ಒಂದು ಸಬ್ಸ್ಟೇಷನ್ ರೋಡ್ ಸಾಲ್ತಾ ಇಲ್ಲ ಅಂತ ಹೇಳಿ ಲಿಂಕ್ ಲೈನ್ ಎಲ್ಲ ಆಗಿದೆ ಸರ್. ಬ್ರೇಕರ್ ಹಾಕೊಡಿ ಅಂತ 1 ತಿಂಗಳಿಂದ ಕೇಳ್ತೀನಿ ಸರ್. ಹಾಕೊಡ್ತಾ ಇಲ್ಲ ಸರ್, ದಯವಿಟ್ಟು ಸರ್. ಯಾವಾಗ ಆಗಿದೆ? ನೆನ್ನೆ ಆಗಿದೆಯಾ? ಅಲ್ಲ
ಆಗಿದ್ರೆ ಭಾರಿ ಸಂತೋಷ. ಸರ್ ಆಗಿಲ್ಲ, ಕಮಿಷನ್ ಆಯ್ತು. ಆಯ್ತಾ ಸರ್ ಮತ್ತೆ ಸರ್ ಸಕಲೇಶ್ಪುರದಲ್ಲಿ ಸರ್ ಈ ಸತಿ ಈ ಲೈನ್ಗಳು ಜೋತ್ ಬಿದ್ದು 4-5 ಆನೆಗಳು ಸತ್ತೋದು. ಮತ್ತೆ ಸರ್ ಈಗ ಕಂಬಗಳು ಸರ್ ತುಂಬಾ ಏನಾಗಿರ್ತಕ್ಕಂಥ ಕಂಬಗಳು ಬಿದ್ದು ಸರ್ ಮನೇಲಿ ಒಬ್ಬರಿಗೆ ಬೋನ್ ಫ್ರಾಕ್ಚರ್ ಆಗಿದೆ ಸರ್. ಆಕ್ಚುಲಿ ಈ ರೀತಿ ಎಲ್ಲೆಲ್ಲಿ ಇಲ್ಲಿ ಲೈನ್ಗಳಿದೆ ಅದನ್ನ ಹೇಳ್ತೀವಲ್ಲ ಏನ್ ಮಾಡಿಸ್ಕೊಡಿ ಸರ್. ಅದನ್ನ ಲೈನ್ಗಳೆಲ್ಲ ಇದು ಮಾಡಿ ಹೇಳ್ತೀವಿ. ಆಯ್ತು ಸರ್, ಅದೊಂದು ಚೂರು ಮಾಡಿಸ್ಕೊಡಿ ಸರ್ ದಯವಿಟ್ಟು. ಸರ್ ಮತ್ತೆ ಇದು ಸಾಕು ಸಾಕು. ಸಭೆಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ, ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.